ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ತುಂಬ ರುಚಿಕಟ್ಟಾದ ಹೀರೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನೀಗಾಗಲೇ ನಾನಾ ನಮೂನಿ ಹೀರೆಕಾಯಿ ಪಲ್ಯನ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಿದ್ದೀನಲ್ಲ ಇದಂತೂ ಅಬ್ಬಬ್ಬಬ್ಬಬ್ಬಾ! ಎಲ್ಲದಕ್ಕಿಂತ ಒಂದು ಕೈ ಮೇಲೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನ ಮಾಡ್ಕೊಂಡು ತಿಂದ್ರಿ ಅಂತಂದರೆ, ತೀರಾ ಯಾವಾಗನ ಸಂತಿಗೆ ಪಂತಿಗೆ ಹೋದಾಗ ಎಲ್ಲರೂ ಹೀರೆಕಾಯಿ ನೋಡಿದ್ರಿ ಅಂತ ಇಟ್ಕೊಳ್ಳಿ. ಅಲ್ಲೇ ಅರ್ಧ ಕೆ ಜಿ ಹೀರೆಕಾಯಿ ತಗೊಂಡು ಆ ಮಾರನ್ನೇ ದರ ದರ ಎಳ್ದು ಆ ಕಡೆಗೆ ಹಾಕಿ, ಅಲ್ಲೇ 3 ಕಲ್ಲು ತಂದಿಕ್ಕಿ ಒಂದು ಒಲೆ ಹೂಡಿ ಅಲ್ಲೇ ಪಲ್ಯ ಮಾಡ್ಕೊಂಡು ತಿಂದು ಬಂದುಬಿಡ್ತೀರ. ಅಷ್ಟು ರುಚಿಯಾಗಿರುತ್ತಿದು. ಇದು ಉತ್ಪ್ರೇಕ್ಷೆ. ಸತ್ಯ ನಿಜವಾಗ್ಲೂ ಆಗಕ್ಕಾಗಲ್ಲ. ಒಟ್ಟಾರೆ ಹೇಳಿದ್ದು ಅಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನಾನು ವರ್ಣಿಸ್ತಾ ಇದ್ದೀನಿ. ಈಗ ನಾನೇ ಈ ಪಲ್ಯದ ಬಗ್ಗೆ ಹೊಗಳ್ಕೊಂಡ್ರೆ ನಿಮ್ಗೊಂಥರ ಇದಾಗುತ್ತೆ. ಇದೇ ಒಳ್ಳೆ ಕಪ್ರಜಜ್ಜಿ ಅಂಥದ್ದು. ಇದ್ರ ಪಲ್ಯದ ಬಗ್ಗೆ ಇದೇ ಕೊಚ್ಕೊಂತೈತಿ ಏನಿಲ್ಲದ ಅಟ್ಟಾಸ ತೋರಿಸ್ತೈತೆ ಅನ್ನಂಗೆ ಆಗುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡ್ರಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಹದವಾದ ಮಸಾಲೆನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿರ್ತೀವಿ ಹಂಗೆ ಹಿಂಗಿರಲ್ಲ. ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ಇವಾಗ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ಮಾಡ್ಕೋಬೇಕು. ಒಂದು ದಪ್ಪ ತಳ ಇರೋ ಬಾಣಲಿ ಇಟ್ಟು ಸ್ವಲ್ಪ ಹುರ್ಕೋಬೇಕು. ಎಣ್ಣೆ ಪಣ್ಣೆ ಏನು ಹಾಕೋದು ಬೇಡ. ಹಾಗೆ ನೋಡ್ರಿ, ಇದಕ್ಕೆ ಒಂದಿಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ಒಣ ಕೊಬ್ಬರಿ. ಆಮೇಲಿಂದ ಬೆಳ್ಳುಳ್ಳಿನೂ ಅಷ್ಟೇ ಒಂದು 4 ತೊಗೊಂಡಿದ್ದೀನಿ. ಇವು ನಾಟಿ ಬೆಳ್ಳುಳ್ಳಿ ಅಲ್ಲ, ಒಂದು 4 ತೊಗೊಂಡಿದ್ದೀನಿ. ನೀವೇನಾದರೂ ಇವು ಎಂಥವು ಹೈಬ್ರಿಡ್ ಬರ್ತಾವಲ್ಲ ಅವನ್ನ ತಗೋತಿದ್ದೀರಾ ಅನ್ನೋದಾದರೆ ಒಂದು 8ರಿಂದ 10 ಹೆಸರು ತೊಗೊಂಡ್ರೂ ಸರಿ ಹೋಗುತ್ತೆ. ಇವಾಗ ನೋಡಿರಿ, ಈ ಥರ ಚಮಚ, ಅಳತೆ ಚಮಚ ನೀವು ನೋಡಿರ್ತೀರ. ಈ ಚಮಚದಲ್ಲಿ 1 ಚಮಚ, 2 ಚಮಚ, 3 ಚಮಚ ಕೊತ್ತಂಬರಿ ಕಾಳು. ನಾನು ನಿಮಗೆ ತೋರಿಸ್ಬೇಕಲ್ಲ, ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅದು ತೋರಿಸೋಷ್ಟೊತ್ತಿಗೆ ಒಂಚೂರು ಹಿಂದೆ ಮುಂದೆ ಆಗಿಬಿಟ್ರೆ ಸೀದಂಗೆ ಆಗಿಬಿಡುತ್ತೆ. ಅದಕ್ಕೆ ಇದು ಯಾವುದೇ ಕಾರಣಕ್ಕೂ ಸೀಯಬಾರ್ದು. ಸೀದ್ಬಿಟ್ರೆ ಕಹಿ ಬರುತ್ತೆ ಪಲ್ಯ. ಹಂಗಾಗಿ ನೋಡಿ, 4 ಲವಂಗ, 1, 2, 3, 4 ಸಾಕು. 4 ಲವಂಗ. ಹಾಗೆ ಚಕ್ಕೆ ನೋಡಿರಿ ಎಷ್ಟು ತೊಗೊಂಡಿದ್ದೀನಿ. ಇಷ್ಟು ಜಾಸ್ತಿ ಬೇಡ, ಒಂದಿಷ್ಟು ಚಕ್ಕೆ. ಹಿಂಗೆ ಒಂದ್ಸತಿ ಹಿಂಗೆ ಲಟ್ಟಣಿಸಿ ಹಾಕ್ರಿ. ಇವಾಗ ಅದೇ ಚಮಚದಲ್ಲಿ ಏನು ಬರ್ತಿ 1 ಚಮಚ ತೊಗೊಂಡಿಲ್ಲ ಜೀರಿಗೆನ, ಒಂದು 3/4 ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಆಮೇಲಿಂದ ಕೊಬ್ಬರಿ ತೋರಿಸಿದ್ನಲ್ಲ ಒಂಚೂರು ಹಿಂಗೆ ಅದು ಇವನ್ನ ಹಿಂಗೆ ತುಂಡು ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಸೇರಿಸ್ರಿ. ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಹಿಂಗೆ ಎಸಳು ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಮತ್ತಿನ್ನು ಸತಿ ಸ್ಟವ್ ಹಚ್ಕೊಂಡು ಇದನ್ನು ಚೆನ್ನಾಗಿ ಹುರಿತೀನಿ. ಚೆನ್ನಾಗಿ ಹುರಿಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಸೀಯಬಾರ್ದು. ನಾವು ಯಾವುದೇ ಮಸಾಲೆ ಸಾಮಾನನ್ನು ಸೀಸಿದ್ವಿ ಅಂತಂದರೆ ಸಾರುಗಳು ಪಲ್ಯಗಳು ಒಂಚೂರು ಕಹಿ ಅನ್ನಿಸ್ತವೆ. ನಮ್ಮ ಕಡೆ ವಿಷ್ಕರಿ ಅದು ಅಂತೀವಲ್ಲ ಹಂಗೆ. ಹಾಗಾಗಿ ಸಣ್ಣ ಉರಿನೇ ಇಟ್ಕೊಂಡು ಒಂಚೂರು ಅದ್ರ ಗಮ್ಲು ಮೂಗಿಗೆ ಬಡಿಬೇಕು. ಅಲ್ಲಿವರೆಗೂ ಹುರಿದ್ರೆ ಸಾಕಾಗುತ್ತೆ. ಇನ್ನು ಭಾಳ ಹೊತ್ತು ಅತಿಯಾಗಿ ಹುರಿಬೇಕು ಅಂತ ಏನಿಲ್ಲ. ಅದ್ರದ್ದೊಂಚೂರು ಗಮ್ಲು ಬಿಡಬೇಕಷ್ಟೆ. ಉರಿ ಮಾತ್ರ ಸಣ್ಣಕ್ಕೆ ಇಡ್ರಿ, ಜೋರು ಉರಿ ಇಡೋಕೆ ಹೋಗ್ಬಿಡ್ರಿ. ನೀವು ಸಣ್ಣ ಉರಿಗಿನ ಒಂಚೂರು ಜಾಸ್ತಿ ಇಟ್ಟಿದ್ದೀರಾ ಅಂದರೆ ಹಿಂಗೆ ಅಗಲೆಲ್ಲ ಹಿಂಗೆ ಗೂರಾಡ್ತಿರ್ಬೇಕು, ಹಿಂಗೆ ಕೈ ಬಿಡ್ದಂಗೆ. ಸಣ್ಣ ಉರಿ ಇಟ್ಟಿದ್ರಿ ಅಂತಂದರೆ ಹಿಂಗೊಂದು 5 ಸೆಕೆಂಡು ಬಿಟ್ಟು ಕೂಡ ಹಿಂಗೆ ಗೂರಾಡ್ಬೋದು. ಬೇಕಾದ್ರೆ ಇನ್ನೊಂಚೂರು ಸಣ್ಣಕ್ಕೆ ಮಾಡ್ಕೋಬೋದು, ಹಿಂಗೆ ಮುರಿದು. ಇನ್ನು ಗಾಢ ಇದಾಗುತ್ತೆ, ಹುರಿಯುತ್ತೆ ಇದರಲ್ಲಿ. ಚೆನ್ನಾಗಿ ಹುರಿದೈತೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಇದೇನೋ ಒಂದು ತಟ್ಟಿಗೆ ತೆಗಿತೀನಿ. ಇದರಲ್ಲೇ ಇತ್ತು ಅಂತಂದರೆ ಇನ್ನೂ ಸೀದಂಗೆ ಆಗಿಬಿಡ್ತವೆ. ಬಿಸಿಗೆ ತಳಕ್ಕೆ ಕುಂತಿರ್ತಾವಲ್ಲ ಅವು. ಹಾಗಾಗಿ ಒಂದು ತಟ್ಟಿಗೆ ತೆಗೆದುಬಿಟ್ಟು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿದ್ದನ್ನ ಪುಡಿ ಮಾಡ್ಕೋಬೇಕು. ಏನಾದರೂ ಬಿಸಿ ಇದ್ದಂಕಲ್ಲೇ ಮಿಕ್ಸಿಗೆ ಹಾಕಿದ್ವಿ ಅಂತಂದರೆ ಬಿಸಿ ಇರುವಾಗಲೇ ಒಂಥರ ಮುದ್ದೆ ಆದಂಗೆ ಆಗ್ಬಿಡುತ್ತೆ, ಮುದ್ದೆ ಕಟ್ಟಿಬಿಡುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ಉದುರಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಇದೇ ಬಾಣಲಿಗೆ ಒಗ್ಗರಣೆ ಹಾಕೋದು.
ಹಂಗಾಗಿ ಭಾಳ ಪಾತ್ರೆಗಳು ಮಾಡ್ಕೋಬೇಕು ಅಂತೇನಿಲ್ಲ. ಸುಡ್ತೈತೆ. ಇವಾಗ ಈ ಪಲ್ಯ ಮಾಡೋದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತಗೊಂಡಿದ್ದೀನಿ. ನೋಡಿರಿ, ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ಮೇಲೆ ಇದೇನು ಒಂಚೂರು ಉರುಕಿರುತ್ತಲ್ಲ, ಇದು ಹೋಗಂಗೆ ಮಾತ್ರ ಎರಿಬೇಕು ಒಂಚೂರು. ತೀರ ಕಣ್ಣು ಕಾಣೋ ಹಂಗೆ ಬೆಳ್ಳಗಿರುತ್ತಲ್ಲ ಅಲ್ಲಿವರೆಗೂ ತೆಗಿಬಾರ್ದು. ಈ ಪಲ್ಯಕ್ಕೆ ರುಚಿ ಕೊಡೋದು ಈ ಹೀರೆಕಾಯಿ ಸಿಪ್ಪೆನೇ ಚೆನ್ನಾಗಿ ರುಚಿ ಕೊಡುತ್ತೆ. ಹಂಗಾಗಿ ಎರಿಯಕ್ಕೆ ಹೋಗ್ಬಿಡ್ರಿ. ಒಂಚೂರು ಮೇಲೆ ಅಷ್ಟು ಹಿಂಗೇನು ಉರ್ಕುರ್ಕ್ ಅನ್ಸುತ್ತೆ, ಒಂದು ಚೂರು ಎರೆದ್ಬಿಟ್ಟು ಹೆಚ್ಕೋಬೇಕಾಗತ್ತೆ ಸಣ್ಣಕ್ಕೆ. ತೋರಿಸ್ತೀನಿ ನಿಮ್ಗೆ ಎಷ್ಟಕ್ಕೆ ಅಂತೇಳಿ. ನೋಡಿರಿ, ಇದನ್ನ ಎರಿಬೇಕಾದ್ರೆ ತೀರಾ ಅದೇನೇ ಹಿಂಗೆ ಪೀಲರ ಏನೋ ಬರುತ್ತಲ್ಲ ಅದನ್ನ ತಗೊಂಡೇನೆ ಎರಿಬೇಕು ಅಂತಿಲ್ಲ. ಈ ಥರ ಚಾಕು ತಗೊಂಡು ಸುಮ್ಮನೆ ಹಿಂಗೆ ಅಂದರೆ ಸಾಕು. ಹಿಂಗೆ ನೋಡಿರಿ, ಈ ಥರ ಮೇಲಿಂದ ಹೋಗುತ್ತೆ. ಹಿಂಗೆ ಅಡ್ಡಿಡ್ಕೊಂಡು ಹಿಂಗೆ ಅಂದರೂ ಸಾಕು, ಅದು ಹೋಗುತ್ತಂತ. ಈ ಥರ ಸಾಕಿಷ್ಟು ಎರ್ಕೊಂಡ್ರೆ ನೋಡಿರಿ, ಒಂದಿಷ್ಟು ಇರಬೇಕು ಅಷ್ಟೇ. ತೀರಾ ಅದು ಬೆಳ್ಳ ಕಾಣಂಗೆ ಎರಿಬಾರ್ದು. ಇವಾಗ ಇದನ್ನು ಹೆಚ್ಕೊಳ್ಳೋಣಂತೆ. ತೀರಾ ಸಣ್ಣಕ್ಕೂ ಬೇಡ, ತೀರಾ ದೊಡ್ಡಕ್ಕೂ ಬೇಡ. ಹೀರೆಕಾಯಿನ ಒಂದು ಸತಿ ಹೆಚ್ಚೋದಕ್ಕೆ ಮುಂಚೆ ಒಂಚೂರೇ ಹಿಂಗೆ, ಇಷ್ಟೊಂದಲ್ಲ ಒಂಚೂರು. ನಾನು ತಿಂತೀನಿ, ನನಗೆ ಹಸಿ ಹೀರೆಕಾಯಿ ಅಂದರೆ ಇಷ್ಟ. ಅದಕ್ಕೆ ತಿಂದು ನೋಡಿರಿ ಒಂಚೂರು ವಿಷ್ಕರಿತೈತೆ ಇಲ್ಲ ಅಂಥೇಳಿ. ಇಲ್ಲ ಮತ್ತೇನಾದ್ರು ಒಂಚೂರು ವಿಷ್ಕರಿತಿದ್ವು ಅಂತಂದರೆ ಪೂರ್ತಿ ಪಲ್ಯ ಎಲ್ಲ ಒಂಥರ ಹಂಗೆ ಆಗಿಬಿಡುತ್ತೆ. ಅದಕ್ಕೆ ಇದೇನು ವಿಷ್ಕರಿತಿಲ್ಲ, ಚೆನ್ನಾಗೈತೆ. ಇದನ್ನೊಂಚೂರು ನೋಡ್ತೀನಿ ಹಂಗೆ. ಎರಡು ಚೆನ್ನಾಗಿದ್ದಾವೆ. ಇವಾಗ ಇಷ್ಟು ಮಾಮೂಲಿ ಒಂದು ಒಳ್ಳೆ ಹಿಂಗೆ ಇದು ಮಾಡ್ಕೊಂಡು ಒಂದಿಷ್ಟಕ್ಕೆ ಹೆಚ್ಕೊಂಡ್ರೆ ಸಾಕು. ಒಂದಿಷ್ಟು ಹಂಗೆ ಬಂಡ ಒಂದಿಷ್ಟಿದ್ರೆ ಸಾಕು. ಆಮೇಲೆ ಇನ್ನೊಂದು, ಎಳೆ ಹೀರೆಕಾಯಿ ಆದರೆ ಭಾಳ ಚೆನ್ನಾಗಿ ಬರುತ್ತೆ. ತೀರಾ ಪಟ್ರೆ ಆಗಿರಬಾರ್ದು. ಪಾತ್ರೆ ಉಜ್ಜ ಗುಂಜಾಗಿರ್ತಾವೆ, ಅಷ್ಟೊಂದು ಆರಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಎಳೆವಿರ್ಬೇಕು ಹೀರೆಕಾಯಿ. ಹಾಗೆ ನೋಡಿರಿ, ಒಗ್ಗರಣೆಗೆ ಇಂಥದ್ದೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಸಾಕು, ಒಂದು ಭಾಳ ಹಾಕಿರೋ ಒಂಥರ ಸಿಹಿ ಅನ್ನಿಸ್ಬಿಡುತ್ತೆ. ಹೀರೆಕಾಯಿ ಒಂಚೂರು ಸಿಹಿಗಿರ್ತಾವಲ್ಲ, ಹಂಗಾಗಿ ಒಗ್ಗರಣೆಗೆ ಇಂಥದ್ದೊಂದು ಈರುಳ್ಳಿ, ಒಂದು 4-5 ಹಸಿಮೆಣ್ಸಿಕಾಯಿ, ಖಾರದ ಪುಡಿನೂ ಹಾಕ್ತೀನಿ, ಹಂಗಾಗಿ ಇಲ್ಲಿ ಕಡಿಮೆ ತಗೊಂಡಿದ್ದೀನಿ. ಆಮೇಲಿಂದ ಇಲ್ಲೊಂದು ಒಂದೆರಡು ಟೊಮೆಟೊ ಹಣ್ಣು ಒಗ್ಗರಣೆಗೆ. ನೋಡ್ಕೊಳ್ರಿ, ಕಣ್ಣು ಅಳುತ್ತೆ. ಇವಾಗ ಒಲೆ ಹಚ್ಚಿ ಅದೇ ಬಾಣಲಿಗೆ ಒಂಥರ ಎಣ್ಣೆ ಹಾಕ್ತೀವಿ. ಒಂಚೂರು ಎಣ್ಣೆ ಇದಕ್ಕೆ ಒಂಚೂರು ಜಾಸ್ತಿನೇ ಇರಬೇಕು. ತೀರ ನೀವು ಜಾಸ್ತಿ ತಿನ್ನಲ್ಲ ಅಂದ್ರೆ ಒಂಚೂರು ಕಡಿಮೆ ತಗೋಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೇನು ಮಾಮೂಲಿ 4 ಕಾಳು ಸಾಸಿವೆ, ಹಂಗೆ ಒಂದು 4 ಕಾಳು ಜೀರಿಗೆ. ಬೇಕು ಅಂತಂದರೆ ಕಡಲೆಬೇಳೆನೂ ಹಾಕ್ಕೋಬೋದು. ನನಗೆ ಕಡಲೆಬೇಳೆ ಅಷ್ಟು ಇಷ್ಟ ಆಗಲ್ಲ, ಹಂಗೆ ಕಡಲೆಬೇಳೆ ಏನು ಹಾಕ್ತಿಲ್ಲ. ನೋಡಿರಿ, ಸಾಸಿವೆ ಕಾಳು ಸಿಡ್ತಿದ್ದಂಗೆ ಕಾಲನೇ ಈರುಳ್ಳಿನ ಹಿಂಗೆ ಒಂಚೂರು ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿಕಾಯನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಂಗೆ ಇವಾಗ ಒಂಚೂರು ಕರ್ಬೇವಿನ ಸೊಪ್ಪು, ಹಂಗೆ ಒಂಚೂರು ಉಪ್ಪು, ಒಂಚೂರು ಈರುಳ್ಳಿ ಗಾಢ ಮೆತ್ತಗೆ ಹಾಕೋದಂತ. ಹಾಗೆ ಹಿಂದೆ ಗುಟ್ಟಲ್ಲೇ ಜೊತೆಗೆ ಒಂಚೂರು ಅರಿಶಿನ ಪುಡಿ. ಇಷ್ಟು ಹಾಕಿದ ಮೇಲೆ ಒಂದು ನಿಮಿಷ ಹಂಗೇ ಮಾಗಿಸ್ರಿ ಈರುಳ್ಳಿನ ಎಣ್ಣೆಯಲ್ಲೇ. ಉರಿ ಜಾಸ್ತಿ ಇಟ್ಟಿರಬೇಡ್ರಿ. ಅರಿಶಿನ ಪುಡಿ ಹಾಕಿದ ಮೇಲೆ ಉರಿ ಜಾಸ್ತಿ ಇಟ್ಟರೆ ಕರಗದಂಗೆ ಆಗಿಬಿಡುತ್ತೆ. ಹಾಗಾಗಿ ಉರಿ ಸಣ್ಣಕ್ಕಿಟ್ಟೇನೆ 1 ನಿಮಿಷ ಈರುಳ್ಳಿನ ಮಾಗಿಸ್ರಿ. ಆಮೇಲಿಂದ ನಾವಿಲ್ಲೇನು ಹೆಚ್ಚಿಟ್ಕೊಂಡಿದ್ದೀವಿ ಹೀರೆಕಾಯಿನ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೇನೆ ಟೊಮೆಟೊ ಹಣ್ಣು ತೋರಿಸಿದ್ನಲ್ಲ ಒಂದೆರಡು, ಅದನ್ನು ಹಿಂಗೆ ಒಂಚೂರು ದೊಡ್ಡಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಗೂರಾಡ್ರಿ. ಇದಕ್ಕೆ ನೀರು ಪಾರೇನು ಹಾಕೋದು ಬೇಡ, ಯಾಕಂದರೆ ಹೀರೆಕಾಯಿನಾಗೂ ನೀರಿನಂಶ ಇರುತ್ತೆ. ಹಾಗಾಗಿ ಅದ್ರಾಗಿರೋ ನೀರಿನಂಶದಲ್ಲೇ ಇದನ್ನು ಬೇಯಿಸಬೇಕು. ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಇದು ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಒಂಚೂರು ಎಳೆವಾದರೆ ಗಾಢ ಮೆತ್ತಗಾಗ್ತವೆ ಅಂತ ಎಳೆವೇ ತಗೊಳ್ರಿ ಅಂತ ಅಂದೆ ನಾನು.
ಈಗ ಒಂದು ಮುಚ್ಚಳ ಮುಚ್ಚಿ ಉರಿನ ಒಂಚೂರು ಜಾಸ್ತಿ ಇಟ್ಟು, ಸಣ್ಣೂರಿಗಿನ ಒಂಚೂರು ಜಾಸ್ತಿ ಇಟ್ಟು ಬೇಯಿಸ್ತೀನಂತೆ. ಅದ್ರಲ್ಲಿ ನೀರು ಬಿಟ್ಕೊಂಡು ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಅದ್ರ ಪಾಡಿಗೆ ಅದು ಬೇಯ್ತೈತೆ. ಇವಾಗ ಹೆಂಗೂ ನಾವು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ ಸಾಮಾನು ಇದಕ್ಕೆ ಹಾಕಿ ಪುಡಿ ಮಾಡ್ಕೊಂಬನ. ಅದೇ ಹೇಳಿದ್ನೆಲ್ಲ ತೀರಾ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ. ಒಂಚೂರು ಕಾಯಿ ತುರಿತೀವಲ್ಲ, ಕಾಯಿ ತುರಿ ಬೀಳುತ್ತಲ್ಲ, ಆ ಒಂದು ಅವಣಿಗಿದ್ರು ಸಾಕಾಗುತ್ತೆ. ಒಂದೇ ಸತಿ ಹಾಕಿ ಗರ ಅನ್ನಿಸ್ದಂಗೆ ನೋಡಿ ಹಾಕಬೇಕು. ಒಂದಿಷ್ಟಿದ್ರೆ ಸಾಕು ನೋಡಿರಿ. ನೋಡಿರಿ ಒಂದಿಷ್ಟು ಹಿಂಗೆ ದೊರ್ಗ ಇರಬೇಕು. ತೀರಾ ನುಣ್ಣಗೆ ಹಾಕ್ಯಣೋದು ಬೇಡ, ಇನ್ನೊಂಚೂರು ದೊರ್ಗ ಇರಬೇಕು ಪುಡಿ. ಹಾಗೆ ಇನ್ನು ಅವಾಗ ಒಂದೊಂದ್ಸತಿ ಮುಚ್ಚಳ ತೆಗೆದು ಗುರಾಡ್ತಿರ್ಬೇಕು ಹಿಂಗೆ. ಅವಾಗ ಇನ್ನೂ ಚೆನ್ನಾಗಿ ಮೇಲಿರೋದೆಲ್ಲ ಕೆಳಕ್ಕೆ ಹೋಗಿ ಚೆನ್ನಾಗಿ ಬೇಯುತ್ತೆ. ಎಲ್ಲ ಅದು ಒಂದೇ ಅವಣಿಗೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ್ದು ಏನಪ್ಪ ಅಂದರೆ, ಹಿಂಗೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ಆವಾಗ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ನಾವೇನಾದ್ರು ಮುಚ್ಚಳ ಮುಚ್ಚಿದಂಗೆ ಬೇಯಿಸಿದ್ವಿ ಅಂತಂದ್ರೆ ಆ ನೀರೆಲ್ಲ ಆವಿಯಾಗಿ ಮೆತ್ತಗೆ ಬೇಯಲ್ಲ ಹೀರೆಕಾಯಿ, ಒಂಚೂರು ಗಟ್ಟಿಗೆ ಆದಂಗೆ ಆಗುತ್ತೆ. ನೋಡಿರಿ, ಹೀರೆಕಾಯಿ ಒಂಚೂರು ಮೆತ್ತಗೆ ಬೆಂದಿದ್ದಾದಮೇಲೆ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಬೇಕು. ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, ಅದರಲ್ಲಿ ಏನಂತ ಖಾರ ಸಿಗಲ್ಲ, ಹಂಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಒಂದು ಖಾರ ಎಷ್ಟು ತಿಂತಿದ್ರೆ ಅದನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ ಇಚ್ಛೆ, ಅದು ಹೆಚ್ಚು ಕಡಿಮೆ ಹಾಕ್ಕೊಳ್ರಿ. ಹಾಗೆ ಇನ್ನೊಂಚೂರು ಉಪ್ಪು ನೋಡಿರಿ, ಉಪ್ಪು ಏನಾದ್ರು ಕಡಿಮೆ ಆಗಿತ್ತು ಅಂದರೆ ಇನ್ನೊಂಚೂರು ಉಪ್ಪು ಹಾಕ್ರಿ. ಉಪ್ಪು ಮತ್ತು ಖಾರದ ಪುಡಿನ ಹಾಕಿದ ಮೇಲೆ ಇದು ಮತ್ತೊಂಚೂರು ಎಣ್ಣೆ ಬಿಡೋವರೆಗೂ ಮತ್ತೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಗೂರಾಡಬೇಕು ಒಂದ್ಸತಿ. ಉಪ್ಪು ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ, ಹಿಂಗೆ ಸ್ವಲ್ಪ ತಿಳಿ ಇರುತ್ತಲ್ಲ, ತಿಳಿ ತೊಗೊಂಡು ನೋಡ್ರಿ ಒಂಚೂರು ಚೆನ್ನಾಗಿ ಗೂರಾಡಿದಾದ್ಮೇಲೆ ಕರೆಕ್ಟ್ ಐತೆ. ಇವಾಗ ಮುಚ್ಚಳ ಮುಚ್ಚಿ ಒಂಚೂರು ಎಣ್ಣೆ ಬಿಡೋವರೆಗೂ ಮತ್ತೆ ಬೇಯಿಸಬೇಕು. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಮುಚ್ಚಳ ತೆಗೆದು ನೋಡಿದ್ವಿ ಅಂತಂದರೆ ಚೆನ್ನಾಗಿ ಮೆತ್ತಗಾಗಿ ಸುತ್ತ ಒಂಚೂರು ಎಣ್ಣೆ ಬಿಟ್ಟಿರುತ್ತೆ ಹಿಂಗೆ. ಅವಾಗ ಏನು ಮಾಡಬೇಕು ಅಂತಂದರೆ, ನಾವಿಲ್ಲೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಪುಡಿನ ಇದಕ್ಕೆ ಹಾಕಬೇಕು. ನೋಡಿರಿ, ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂತಂದರೆ ಮೊದಲು ಸ್ವಲ್ಪ ಹಾಕಿ ನೋಡಿರಿ ಹಿಂಗೆ. ಅವಾಗ ಏನಾದ್ರು ಕಡಿಮೆ ಅನ್ನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ನಾನೊಂದು 3 ಚಮಚ ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿ ತೊಗೊಂಡಿದ್ರು ನಾನೊಂದು 100 ಗ್ರಾಮ್ನಷ್ಟು ತಿಂದೆ, ಹಂಗೆ ತಿಂದ್ಬಿಟ್ನೇನಪ್ಪ, ಚೆನ್ನಾಗಿತ್ತು ಸಿಹಿಗೆ ಅಂತೇಳಿ. ಇಷ್ಟ ಹಾಕ್ತಿದ್ನಿ, ಏನು ತೊಂದರೆ ಇಲ್ಲ. ಅಷ್ಟು ಹಾಕಿದ್ರು ಅದೇನಂತ ಏನು ಇದಾಗೋದಿಲ್ಲ, ಗತ್ತಾಗಲ್ಲ, ಚೆನ್ನಾಗಿರುತ್ತೆ. ಈ ಪುಡಿ ಹಾಕಿದ ಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಗೂರಾಡ್ರಿ. ಇದನ್ನು ಹಾಕಿದ ಮೇಲೆ ಮತ್ತೆ ನಾವು ಭಾಳ ಬೇಯಿಸ್ಬೇಕು ಅಂತಿಲ್ಲ. ಮೊದಲೇ ಮಸಾಲೆ ಸಾಮಾನುಗಳು ಹುರಿದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು 1 ನಿಮಿಷ 2 ನಿಮಿಷ ಬಿಸಿ ಮಾಡಿದ್ರು ಸಾಕಾಗುತ್ತೆ. ನೋಡಿರಿ, ಇಷ್ಟೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಷ್ಟು ಹಾಕ್ತಾಯಿಲ್ಲ. ನಿಮಗೇನೋ ಒಂಚೂರು ಗತ್ತಾಗುತ್ತೆ ಅನ್ನೋದಾದರೆ ಒಂಚೂರು ಕಡಿಮೆ ಹಾಕ್ಕೋಬೋದು, ನೋಡಿ ಹಾಕಿ. ಕೊನೆಗೂ ಹಾಕ್ಬೋದು, ಯಾಕಂದರೆ ಅದೇ ಹೇಳಿದ್ನಲ್ಲ, ಹುರಿದಿರೋದ್ರಿಂದ ಮತ್ತೆ ಬಿಸಿ ಮಾಡಬೇಕು ಆ ಥರ ಏನು ಅನ್ಸೋದಿಲ್ಲ. ನಾನು ಏನಂತ ಅಷ್ಟು ಹಾಕಿದ್ದೀನಿ ಅಷ್ಟೇ. ಒಂದು ಸತಿ ಗೂರಾಡಿ ಇಳಿಸಿದರೆ ಪಲ್ಯ ಆಗೇ ಹೋಯ್ತು. ಭಾಳ ಚೆನ್ನಾಗಿರುತ್ತೆ ಪಲ್ಯ ಅಂತೂ. ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಬರೀ ಪಲ್ಯನೇ ತಿಂದು ಕೂತ್ಕೋತೀವಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದೆ ಕರೆಕ್ಟಾಗೈತೆ ಮಸಾಲೆ. ನಾವು ಏನು ಹುರಿದಿದ್ದೆ ಒಂಚೂರು ಜಾಸ್ತಿ ಆಗಿಲ್ಲ, ಒಂಚೂರು ಕಡಿಮೆ ಇಲ್ಲ. ಹಂಗಾಗಿ ನೀವು ಧಾರಾಳವಾಗಿ ಹಾಕ್ಬೋದು. ನಾನೇನು ತೋರಿಸಿದ್ದೀನಿ, ಅರ್ಧ ಕೆ ಜಿ ಹೀರೆಕಾಯಿಗೆ ಅಷ್ಟು ಮಸಾಲೆನ ನೀವು ಅಷ್ಟು ಹಾಕಿದ್ರಿ ಅಂತಂದರೆ ಏನು ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ.
ನೋಡಿರಿ ಇಷ್ಟೇ. ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಹೀರೆಕಾಯಿ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ. ನಿಮಗೇನಾದರೂ ಈ ಒಂದು ಪಲ್ಯ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.